ಹಾಯ್ ಸ್ನೇಹಿತರೆ, ನಾನು ಸ್ಮಿತಾ ಕಡ್ಯ. ಕಡ್ಯ ಕಿಚನ್ಗೆ ಸ್ವಾಗತ. ನಾನಿವತ್ತು ಮಾಡ್ತಾ ಇರುವುದು ಅಕ್ಕಿ ವಡೆ. ಅಕ್ಕಿ ವಡೆಗೆ ಬೇಕಾದಂಥ ಸಾಮಗ್ರಿಗಳು: 2 ಗಂಟೆ ನೆನೆ ಹಾಕಿದಂಥ ದಪ್ಪ ಅಕ್ಕಿಯನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. 3/4 ಕಪ್ಪಿನಷ್ಟು ಕಾಯಿ ತುರಿ, 2 ಸ್ಪೂನಿನಷ್ಟು ಉದ್ದಿನ ಬೇಳೆ 2 ಗಂಟೆ ನೆನೆ ಹಾಕಿ ಇಟ್ಕೊಂಡಿದ್ದೀನಿ. ಒಂದು ಚಿಕ್ಕ ಗಾತ್ರದ ಈರುಳ್ಳಿಯನ್ನು ತಗೊಂಡಿದ್ದೀನಿ. 1 ರಿಂದ 2 ಹಸಿರು ಮೆಣಸಿನಕಾಯಿ, 1 ರಿಂದ 2 ಸ್ಪೂನ್ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಅರ್ಧ ಸ್ಪೂನಿನಷ್ಟು ಜೀರಿಗೆಯನ್ನು ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಕರಿಯಲು ಗೋಲ್ಡ್ ವಿನ್ನರ್ ಆಯಿಲನ್ನು ತಗೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ಈಗ ಅಕ್ಕಿಯನ್ನು ಹಾಕ್ಕೊತಿದ್ದೀನಿ. ಇವಾಗ ಕಾಯಿ ತುರಿಯನ್ನು ಹಾಕ್ತೀನಿ. ಉದ್ದಿನ ಬೇಳೆನ ಹಾಕ್ತೀನಿ. ಒಂದು ಚಿಕ್ಕ ಗಾತ್ರದ ಈರುಳ್ಳಿ, 1 ರಿಂದ 2 ಹಸಿರು ಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ನೀರು ಹಾಕದೆ ಇದನ್ನು ರುಬ್ಕೊಳ್ಳೋಣ. ನೋಡಿ, ಇಷ್ಟು ನುಣ್ಣಗೆ ಆದರೆ ಸಾಕು. ಇದನ್ನೊಂದು ಬೌಲಿಗೆ ಹಾಕೋತಿದ್ದೀನಿ. ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನಿನಷ್ಟು ಜೀರಿಗೆ ಹಾಕೋತಿದ್ದೀನಿ. 2 ಸ್ಪೂನಿನಷ್ಟು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊತಿದ್ದೀನಿ. ಇದನ್ನು ಇವಾಗ ಪೂರಿ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಪೂರಿ ಹಿಟ್ಟಿನ ಹದಕ್ಕೆ ಬಂದಿದೆ. ಇವಾಗ ನೀವು ಗ್ರೈಂಡ್ ಮಾಡ್ಕೊಂಡಾಗ ಗಟ್ಟಿಯಾಗಿ ಮಾಡಿಕೊಂಡ್ರೆ ಅಕ್ಕಿ ಹಿಟ್ಟು ಹಾಕುವಂಥ ಅವಶ್ಯಕತೆ ಇಲ್ಲ. ಇಷ್ಟು ಹಿಟ್ಟನ್ನು ತಗೊಂಡು ಉಂಡೆ ಮಾಡ್ಕೊಳ್ಳೋಣ. ಈ ಗಾತ್ರಕ್ಕೆ ಇದ್ರೆ ಸಾಕು, ಈ ಥರ ಇದ್ರೆ ಸಾಕು. ನೋಡಿ, ಇವಾಗ ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೊಳ್ತಾ ಲಟ್ಟಿಸ್ಕೊಳ್ಳೋಣ. ಈ ಥರ ಈ ರೀತಿ ತೆಳ್ಳಗಿರ್ಬೇಕು, ಇಷ್ಟು ತೆಳುವಾಗಿ ಬರಬೇಕು. ಒಂದು ಬಾಣಲೆಯಲ್ಲಿ ಆಯಿಲ್ ಬಿಸಿಯಾಗಕ್ಕೆ ಇಟ್ಕೊಂಡಿದ್ದೀನಿ. ಬಿಸಿಯಾಗಿದೆ, ಹಾಕೋತಿದ್ದೀನಿ ಒಂದೊಂದೇ. ಈ ವಡೆಗೆ ಎಣ್ಣೆಯನ್ನು ಹೆಚ್ಚಾಗಿ ಎಳ್ಕೊಳ್ತಿಲ್ಲ, ಯಾಕಂದ್ರೆ ಕಾಯಿ ತುರಿ ಹಾಕಿರ್ತೀವಿ ಫಸ್ಟ್. ನೋಡಿ, ಈ ತರ ಬ್ರೌನ್ ಕಲರ್ ಬರಬೇಕು. ನೋಡಿ, ಈ ತರ ಬ್ರೌನ್ ಬರಬೇಕು. ಇವಾಗ ಇದನ್ನು ತೆಗಿತಾ ಇದ್ದೀನಿ. ಅಕ್ಕಿ ವಡೆ ರೆಡಿ ಆಗಿದೆ. ಇದು ಕಾಯಿ ಚಟ್ನಿ ಜೊತೆ ತಿಂದರೆ ತುಂಬಾನೇ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.